ತನ್ನೊಳಗಿರೋ ಪ್ರತಿಭೆಗಳನ್ನು ಗುರುತಿಸಿಕೊಳ್ಳದೆ ಒಂದು ನಿರ್ದಿಷ್ಟವಾದ ಗುರಿ ಇಲ್ಲದೆ ಸುತ್ತಾಡ್ತಾ ಇರೋ ಈಗಿನ ಕಾಲದ ಕೆಲವು ಯುವಕರಿಗೆ ಈ ಚಿತ್ರವನ್ನು ಸಮರ್ಪಿಸ್ತಾ ಇದ್ದೀವಿ. ಫೈಟ್ ಮಾಡಿದ್ರೇ ಕೊಡೋದಾ? ಯಾ ಓ ಎಸ್, ಫೈಟ್ ಮಾಡೋಣ. ಆದರೆ ಒಂದು ವಿಷಯ, ಬೆಳಗಿನ ಜಾವ 5 ಗಂಟೆ ಬೆಂಗಳೂರಲ್ಲೆಲ್ಲರೂ ನೆಮ್ಮದಿಯಿಂದ ಸುಖವಾಗಿ ನಿದ್ದೆ ಮಾಡ್ತಿರ್ತಾರೆ. ಸೊ ಸೌಂಡ್ ಇಲ್ಲದೆ ಸೈಲೆಂಟಾಗಿ ಫೈಟ್ ಮಾಡೋಣ. ಓಕೆ? ಓಕೆ. ಫೈಟ್ ಮಾಡಕ್ಕೆ ಹೇಳ್ತೀನಿ ರೌಡಿನ ನೀನು ನನಗನ್ನ ನಾನು ಯಾವ ಆಯುಧ ತಗೋತೀನಿ ಅನ್ನೋದನ್ನ ನಾನು ಡಿಸೈಡ್ ಮಾಡಲ್ಲ, ನನ್ನ ವೈರಿಗಳು ಡಿಸೈಡ್ ಮಾಡ್ತಾರೆ. ಬೇಡಮ್ಮ, ನನ್ನ ಕಂದ ಕೆಳಗಿಳಿದು ಬಾರಮ್ಮ. ಧನಲಕ್ಷ್ಮಿ, ಕೇಳಿದ್ದೆಲ್ಲ ಕೊಡ್ತೀನಮ್ಮ, ಪ್ಲೀಸ್ ದಯವಿಟ್ಟು ಕೆಳಗಿಳಿದು ಬಾಮ್ಮ. ಧನಲಕ್ಷ್ಮಿ ಬಂದ್ಬಿಡಮ್ಮ, ಕೇಳಮ್ಮ. ಮಾಡ್ತಿದ್ದಾಳೆ ಅವಳು. ಆಗಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಯಾರೆಂದು ತಡೆಯಕ್ಕಾಗಲ್ಲ. ಏನ್ ಕಾರಣ ಅಂತ ಹೇಳಮ್ಮ. ದಿಢೀರ್ ಅಂತ ಯಾಕೆ ನಿರ್ಧಾರ? ನಾವು ನಿನಗೇನ್ ಕಡಿಮೆ ಮಾಡಿದೀವಿ? ಕಾರಣ ಎಲ್ಲ ಹೇಳಕ್ಕೆ ಆಗಲ್ಲ. ಫಸ್ಟ್ ಈ ಬಾಟಲ್ ನ ಫಿನಿಶ್ ಮಾಡಿ ಆಮೇಲೆ ನಾನೇ ಫಿನಿಶ್ ಮಾಡ್ಕೋತೀನಿ. ಅಯ್ಯೋ ಧನಲಕ್ಷ್ಮಿ, ಯಾಕಮ್ಮ ಹೀಗೆಲ್ಲ ಮಾಡ್ತಿದ್ಯಾ? ಇಳಿದು ಬಾರೆ. ಇನ್ಮೇಲೆ ರಿಸ್ಕ್ ತೊಳೋದು ಬೇಡ, ಪೊಲೀಸ್ ಕರೆಯೋಣ. ಅದಕ್ಕೆ ಮುಂಚೆ 5 ಸರ್ವಿಸ್ ಫೋನ್ ಮಾಡ, ಅವ್ರು ಬಂದ್ರೆ ಖಂಡಿತವಾಗ್ಲೂ ಕಾಪಾಡ್ತಾರೆ. ಬೇಡ, ಯಾರು ಬೇಡ, ಯಶವಂತ್ ಬಂದ್ರೆ ಸಾಕು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕರೆಕ್ಟ್. ಶಿಷ್ಯ, ನಿನ್ ಮೊಬೈಲ್ ಫೋನ್ ತೆಗಿ. ಫೋನ್ ನೋಡಪ್ಪ.
ಹಲೋ, ಮಾರ್ನಿಂಗ್ ಅಂಕಲ್, ನಾನು ಸಂಜು. ಯಶವಂತ್ಗೆ ಸ್ವಲ್ಪ ಕೊಡ್ತೀರಾ ಪ್ಲೀಸ್? ಏನಾಯ್ತಮ್ಮ? ಏನಿಲ್ಲ ಅಂಕಲ್, ಸ್ವಲ್ಪ ಅರ್ಜೆಂಟು, ಅವನಿಗೆ ಕೊಡ್ತೀರಾ ಪ್ಲೀಸ್? ಆಯ್ತಮ್ಮ. ಯಶವಂತ್, ನಿನಗೆ ಸಂಜು ಅರ್ಜೆಂಟ್ ಅಂತೆ. ಹೇಳ. ನಮ್ ಧನಲಕ್ಷ್ಮಿ ಇದ್ದಾಳಲ್ಲ, ಕ್ವಾರ್ಟರ್ಸ್ ವಾಟರ್ ಟ್ಯಾಂಕ್ ಮೇಲೆ ನಿಂತ್ಕೊಂಡು ಚೆನ್ನಾಗಿ ಕುಡಿತಾ ಸೂಸೈಡ್ ಮಾಡ್ಕೋತೀನಿ ಅಂತ ಹೆದರ್ಸ್ತಾ ಇದ್ದಾಳೆ. ನೀನ್ ಸ್ವಲ್ಪ ಬರ್ತೀಯಾ? ಸ್ವಲ್ಪ ಏನು, ಪೂರ್ತಿನೇ ಬರ್ತೀನಿ. ಹೇಳ ಅವಳಿಗೆ. ಎಷ್ಟೊತ್ತಾಗುತ್ತೆ? ಏನೊಂದು 20 ನಿಮಿಷ. ಅಲ್ಲಿ ತಿಕ್ಕಿ ಸ್ನಾನ ಮಾಡಿ ಬಟ್ಟೆ ಐರನ್ ಮಾಡಿ ಹಾಕೊಂಬಂದ್ಬಿಡ್ತೀನಿ. ಓಕೆ. ಧನಲಕ್ಷ್ಮಿ, ಒಂದ್ 20 ನಿಮಿಷ, ಯಶವಂತ್ ಬರ್ತಾನಂತೆ, ವೇಟ್ ಮಾಡಕ್ ಹೇಳ್ದ. ಓ ಹೌದಾ, ಬರ್ಲಿ ಬರ್ಲಿ, ಅಷ್ಟೊತ್ತಿಗೆ ಇದನ್ನ ಮುಗಿಸ್ಬಿಡ್ತೀನಿ. ಏನ್ ಯಶವಂತ್, ಎನಿ ಪ್ರಾಬ್ಲಮ್? ನಮ್ಮ ಮೋಹನ್ ಅಂಕ್ಲ್ ಮಗಳು ಧನಲಕ್ಷ್ಮಿ ಇದ್ದಾಳಲ್ಲಪ್ಪ, ನಮ್ಮ ಕಾಲನಿ ವಾಟರ್ ಟ್ಯಾಂಕ್ ಮೇಲೆ ಕುಡಿತಾ ನಿಂತ್ಕೊಂಡು ಸೂಸೈಡ್ ಮಾಡ್ಕೋತೀನಿ ಅಂತ ಎದುರಿಸ್ತಾ ಇದ್ದಾಳೆ. ಏಯ್, ಏನೋ ಇದು? ಅಲ್ಲ, ಅವಳು ಸೂಸೈಡ್ ಮಾಡ್ಕೊಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನೀನ್ ಇಷ್ಟು ನಿಧಾನಕ್ಕೆ ಹೊರಡ್ತಾ ಇದೆಯಲ್ಲೋ? ವೆರಿ ಸಿಂಪಲ್. ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾವತ್ತಾರೋ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋತಾರ? ಕೂಲ್. ಬನ್ನ ಯಶವಂತ್. ಎಸ್, ಬಂದೆ. ಓ ಬಾ, ಏನೋ ಮಾತಾಡ್ಬೇಕು ಅಂತ ಹೇಳಿದ್ಯಂತೆ. ನಂಗೆ ಸೂಸೈಡ್ ಮಾಡ್ಕೊಳ್ಳೋಕೆ ಟೈಮ್ ಆಯ್ತು, ಬೇಗ ಹೇಳು. ಏನ್ದನು ಇದೆಲ್ಲ? ಏನಾಯ್ತು ನಿನ್ಗೆ? ಲವ್ ಫೇಲಿಯರ್ ಕಣೋ. ಅಷ್ಟೇನಾ? ಏನ ಅಷ್ಟೇನಾ? ಲೋ, ನೀನ್ ಅನ್ಕೊಂಡಿರೋ ತರ ಸಾಧಾರಣವಾದ ಲವ್ ಫೇಲಿಯರ್ ಅಲ್ಲ ಕಣೋ. ನನ್ ಮನ್ಸೇ ಒಡ್ದು ಚೂರ್ ಚೂರಾಗಿ ರಕ್ತ ಚೆಲ್ಲಿ ಲೈಫೇ ಬೇಡ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋ ಲವ್ ಫೇಲಿಯರು. ಓಕೆ 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 ಓಕೆ, ಲವ್ ಫೇಲಿಯರ್ ಅಂತ ಅರ್ಧಂಬರ್ಧ ಹೇಳಿದ್ರೆ ಹೇಗಮ್ಮ? ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳಮ್ಮ ಅದನ್ನು. ನಿನ್ನ ಹತ್ರ ಹೇಳೋಕೇನೋ ಯಶವಂತ್, ಹೇಳ್ತೀನಿ. ನನ್ ಜೊತೆ ಸುತ್ತಾಡ್ತಾ ಇದ್ನಲ್ಲ ನನ್ನ ಫ್ರೆಂಡ್ ಮೂರ್ತಿ, ಹೌದು, ಅವನ ಹತ್ರ ನನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿರೋ ಕ್ಲೋಸ್ ಫ್ರೆಂಡು ಇವನೇ ನನ್ ಗಂಡನಾಗ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಟು ಐ ಲವ್ ಯು ಅಂತ ಹೇಳಿದ್ರೆ ಅದಕ್ಕೆ ಅವ್ನು ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ದ? ಅವನ್ಗೆ ನಾನು ಇಷ್ಟ ಇಲ್ವಂತೆ. ನೀನು ಫ್ರೆಂಡ್ಶಿಪ್ಗೆ ಹೋಗಕ್ಕೆ ಲವ್ ಮಾಡಿ ಮದ್ವೆ ಆಗೋಕೆ ಲಾಯಕ್ಕಿಲ್ಲ ಅಂತ ಹೇಳಿ ನಂಗೆ ಇನ್ಸಲ್ಟ್ ಮಾಡ್ಬಿಟ್ಟ ರಾಸ್ಕಲ್. ಹೌದಾ? ಯಾಕಂತೆ? ನಾನು ದಪ್ಪ ಅಸಹ್ಯವಾಗಿದ್ದೀನಂತೆ. ನೀನ್ ಹೇಳು ಯಶವಂತ್, ನನ್ ಕ್ಲೋಸ್ ಫ್ರೆಂಡ್ ನಾನು ಅಸಹ್ಯವಾಗಿದ್ದೀನಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರೆ ನಾನ್ ಬೇರೆ ಯಾರ ತಾನೇ ಮದ್ವೆ ಮಾಡ್ಕೋತಾರೆ? ನಾನ್ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಅಚ್ಚೊಚ್ಚೋ, ಅಳ್ಬೇಡ ಮದನು. ಒಂದ್ ನಿಮಿಷ, ನಾನು ಹೇಳೋದು ಸ್ವಲ್ಪ ಕೇಳ್ಬಿಟ್ಟು ಆಮೇಲೆ ಬೇಕಾದ್ರೆ ಸೂಸೈಡ್ ಮಾಡ್ಕೋ. ಹಾ? ಯಾವತ್ತಾದ್ರೂ ನಿಮ್ಮ ಅಪ್ಪ ಅಮ್ಮ ನಿನ್ನ ಅಸಹ್ಯ ಅಂತ ಹೇಳಿದಾರಾ? ಹೇಳಿದೀರಾ? ಇಲ್ಲ ಇಲ್ಲ. ಇಲ್ಲ ಇಲ್ಲ, ಯಾವತ್ತಾದ್ರೂ ನಮ್ ಚಿನ್ನ ನಾವ್ ಹಾಗಂತೀವ? ನೋಡಿದ್ಯಾ, ಯಾರೋ ಮೂರನೇ ಅವನು ಬೀದಿ ಲೋಗೋ ನಾಯಿ ನಿನ್ನ ಅಸಹ್ಯವಾಗಿದ್ಯಾ ಅಂದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದೆಯಲ್ಲ? ಸರಿನಾ ಇದು? ಅಲ್ಲ, ನಿಮ್ಮ ಅಪ್ಪ ಅಮ್ಮ ನಿನ್ ಮೇಲೆ ಇಟ್ಟಿರೋ ಕನ್ಸುಗಳೆಲ್ಲ ಏನಾಗ್ಬೇಕು? ನಾವು ಹುಡ್ತಾಗ್ಲಿಂದ ಸಾಯೋವರೆಗೂ ಒಳ್ಳೆಯವರು ಕೆಟ್ಟವ್ರು, ಚೆನ್ನಾಗಿರ್ತೀವೋ ಗಬ್ಬಾಗಿರ್ತೀವೋ, ಕೊನೆವರೆಗೂ ಒಂದೇ ತರ ಪ್ರೀತಿಯಿಂದ ನೋಡ್ಕೊಳ್ಳೋರು ನಮ್ಮ ಅಪ್ಪ ಅಮ್ಮ ಮಾತ್ರ. ನಾವ್ ಯಾವತ್ತಿದ್ರು ಅವ್ರಗಳಿಗೋಸ್ಕರ ಬದುಕ್ಬೇಕೇ ಹೊರ್ತು ಇಂಥ ಬೀದಿಲ್ ಹೋಗೋ ನಾಯಿಗಳಿಗೋಸ್ಕರ ಬದುಕೋದಾಗ್ಲಿ, ಇನ್ಫ್ಯಾಕ್ಟ್ ಸಾಯೋದು, ಅದನ್ನ ಯಾವತ್ತಿದ್ರು ಮಾಡಬಾರ್ದು. ಅದೇ ನೀನ್ ಮಾಡ್ತಿದ್ಯಲ್ಲ ಈಗ, ಅದು ಮಾತ್ರ ಅಲ್ಲದನು. ಅಂದ ಅನ್ನೋದು ಹೊರನೋಡ್ದಲ್ಲ, ಅದು ಒಳಗಿರೋ ಶುದ್ಧವಾದ ಮನ್ಸಲ್ಲಿ. ಸರಿ ಬಾ, ಕೆಳಗ್ ಬಾ ಈಗ ನೀನು. ಇಲ್ಲ ಕಣೋ, ನನ್ ಕನ್ವಿನ್ಸ್ ಮಾಡೋಕೆ ನೀನ್ ಏನೇನೋ ಹೇಳ್ತೀಯ. ನಾನು ಅಸಹ್ಯವಾಗಿ ಇದ್ದೀನಿ, ಜೀವ ಸಹಿತ ಇರೋದು ವೇಸ್ಟ್. ನಾಳೆ ನನ್ ಮದ್ವೆ ಆಗಕ್ ಯಾರು ಮುಂದೆ ಬರಲ್ಲ. ನಮ್ಮ ಅಪ್ಪ
ಮನೆ ಬಂತು. ಗುಡ್ ಬೈ. ಓಕೆ. ಹೇ ಸ್ವೀಟಿ, ಏನ್ ಗುರಾಯಿಸ್ತಾ ಇದೀಯಾ? ಹಾ, ಹೆಸ್ರಾಗ ಮಾತ್ರ ಸ್ವೀಟಿ, ಮಾಡೋದೆಲ್ಲ ಡರ್ಟಿ. ಏನು ನೀನ್ ನಾಯಿ ಆದ ಮಾತ್ರಕ್ಕೆ ಯಾ ಜಾಗದಲ್ಲಾದ್ರೂ ಯಾ ಟೈಮ್ನಲ್ಲಾದ್ರೂ ಅದು ಯಾ ನಾಯಿ ಜೊತೆನಾದ್ರು ಶೋರಿಸ್ಕೊಂಬಿಡೋದಾ? ಹಾ, ಅಸಹ್ಯ ಆಗಲ್ಲ ನಿನ್ಗೆ? ಅದು ಒಂದು ಹೆಣ್ಣಾಯಿ ಆಗಿ. ಅಲ್ಲ ಗಣೆ, ಒಂದ್ ಬೇಸಿಕ್ ಡಿಸಿಪ್ಲಿನ್ ಬೇಡ ನಿನಗೆ. ಏಯ್, ಏನ್ ಎದುರಿಸ್ತಾ ಇದೀಯಾ? ನೀನು ಮನುಷ್ಯರ ತರ ಏಜ್ ಗಿಡ್ಸ್ ಬರ್ಸ್ಕೊಂಡು ಬೇಗ ಟಿಕೆಟ್ ತಗೋಬಾರ್ದು ಅನ್ನೋ ಒಳ್ಳೆ ಉದ್ದೇಶದಿಂದ ಹೇಳ್ತಾ ಇದ್ರೆ ನನ್ನ ಮಗನೇ. ನನ್ನ ಮಗಳೇ, ನೀನ್ಯಾಕೆ ನನ್ನ ಮಗಳಾಗ್ತೀಯ? ನನ್ನ ನಾಯೆ. ನೋಡು, ಈಗಾಗ್ಲೇ 2 ಬಿಯರ್ ಒಳಗೋಗಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಮತ್ತೆ ತಲೆ ಕೆಡ್ಸ್ಬೇಡ, ಮುಚ್ಕೊಂಡು ಹೋಗ್ತಾ ಇರು. ಹೋಗ್. ನಾನು ಯಾ ಆಯುಧ ತಗೋತೀನಿ ಅನ್ನೋದನ್ನ ನಾನು ಡಿಸೈಡ್ ಮಾಡಲ್ಲ, ನನ್ನ ವೈರಿಗಳು ಡಿಸೈಡ್ ಮಾಡ್ತಾರೆ. ಈಗಾಗ್ಲೇ ಊರಲ್ಲೆಲ್ಲ ಅರಿದ ಹುಡುಗರು ಹುಡುಗಿರು ಈಗ ತಪ್ಪು ಮಾಡೋದು ಆಗ ತಪ್ಪು ಮಾಡೋದು ಅಂತ ಅಲಿತಾ ಇದ್ದಾರೆ. ಇದ್ರಲ್ಲಿ ಇವ್ರುಗಳು ಬೇರೆ ರೋಡಲ್ಲಿ ಎಕ್ಸಿಬಿಷನ್ ತೋರಿಸ್ಕೊಂಡು ಇನ್ನು ಉಬ್ಬಿಸ್ತಾ ಇದ್ದಾರೆ. ನನ್ನ ಮಕ್ಳ ಯಶವಂತ, ಬುಡಕ್ಕಿಲ್ಲ ಕಳ್ಳ ನಿನ್ನ, ಬುಡಕ್ಕಿಲ್ಲ ಕಳ್ಳ. ಮನುಷ್ಯನ ಮೃಗನೋ ಯಾರೇ ಆದ್ರೂ 2 ಪರಿಸ್ಥಿತಿಲಿ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಕಳ್ಳ. ಒಂದು ನಿದ್ದೆ ಮಾಡೋವಾಗ, ಇನ್ನೊಂದು ಈ ತರ ಮ್ಯಾಟ್ರ್ಗಳಲ್ಲಿ ಇನ್ವಾಲ್ವ್ ಆದಾಗ. ನೀ ನನ್ನ 2ನೇ ಪರಿಸ್ಥಿತಿಲಿ ಡಿಸ್ಟರ್ಬ್ ಮಾಡ್ಬಿಟ್ಟೆ. ಇದಕ್ಕೆ ನಾನು ನಿನ್ ಮ್ಯಾಗ ಯಾವತ್ತಾದ್ರೂ ಸೇಟ್ ತೀರ್ಸ್ಕೊಂಡೆ ಬಿಡೋಕಿಲ್ಲ ಕಳ್ಳ, ಸೇಟ್ ತೀರ್ಸ್ಕೊಂಡೆ ಬಿಡೋಕಿಲ್ಲ. ಇದು ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಜಸ್ಟ್ ಮಿಸ್ ಮಾಡ್ಕೊಂಡ ಇಕ್ಕಿ ಮೇಲೆ ಆಳೆ ಕಳ್ಳ. ನೀನು ಸಿನಿಮಾ ಹೀರೋ ಆದ್ರೆ ನಾನು ಸಿನಿಮಾ ನಾಯಿ ಕಳ್ಳ. ಪೂರ್ತಿ ವಜಾ ಮಾಡಲಾಗಿದೆ. ರಾಧಾ, ಏ ರಾಧಾ, ಅವನು ಬಂದ ನೋಡು, ಊಟಕ್ಕೆ ಬಡಿಸು. ಊಟ ಆಯ್ತಪ್ಪ? ಹಾ, ನೀನು ಊಟ ಮಾಡ್ದ್ಯಮ್ಮ? ಪ್ರವೀಣ ಬೇಡ ಅಂತ ಬೇಗ ಮಲಗ್ಬಿಟ್ಲು. ಹಾಸ್ಪಿಟ್ಲಿಗೆ ಹೋಗಿದ್ರಾ? ಏನಂದ್ರು? ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. 1 ಲಕ್ಷ ಆಗುತ್ತಂತೆ. ಇರು, ಉಪ್ಪಿನಕಾಯಿ ತರ್ತೀನಿ. ಪಾ, ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಆಪರೇಷನ್ಗೆ ಅಂತ ದುಡ್ಡು ಕೊಡಲ್ವಾ? ಕೊಡ್ತಾರೆ, 50% ಮಾತ್ರ. ಮಿಕ್ಕಿದ 50,000 ರೂಪಾಯಿಗೆ ಏನು ಮಾಡ್ತೀರಾ? PF ಅಲ್ಲಿ ತಗೊಳ್ತೀನಿ. ಯಾವಾಗ ಆಪರೇಷನ್ ಮಾಡ್ತೀರಂತೆ? ತಕ್ಷಣ ಅಡ್ಮಿಟ್ ಆಗಕ್ಕೆ ಹೇಳಿದ್ರು. ನಾನೇ ಮೈಸೂರು ಹೋಗಿ ಬಂದಮೇಲೆ ಬುಧವಾರ ಅಡ್ಮಿಟ್ ಆಗ್ತೀನಿ ಅಂತ ಹೇಳಿದೆ. ಅಪ್ಪಂಗೂ PFನಿಂದ ದುಡ್ಡು ಸಿಗೋದಕ್ಕೆ 2 ದಿವಸ ಆಗುತ್ತೆ. ಹೌದು, ನೀನೇನು ಮೈಸೂರಿಗೆ ಬರಲ್ವಾ? ಇಲ್ಲಪ್ಪ, ಇಲ್ಲಿಂದ ಮೈಸೂರವರೆಗೂ 3 ಅವರ್ ಯಾವನ್ ಟ್ರಾವೆಲ್ ಮಾಡ್ತಾನೆ? ನೀವಾಗ ಬನ್ನಿ. ಯಾವಾಗ ಇವನಿಗೆ ಜವಾಬ್ದಾರಿ ಬರುತ್ತೋ? ಕಾಲೇಜ್ ಮುಗಿಸಿ 2 ವರ್ಷ ಆಯಿತು. ಒಂದು ಕೆಲ್ಸಕ್ಕೆ ಹೋಗೋಣ, 4 ಕಾಸು ದುಡ್ದು ಅಪ್ಪ ಅಮ್ಮನ ಕಷ್ಟಕ್ಕೆ ಸಹಾಯ ಮಾಡೋಣ ಅಂತ ಒಂದೂ ಇಲ್ಲ. ಒಂದೇ ವಾಸನೆ. ಮನೆಗೆ ಬರೋ ಟೈಮ ಇದು? ಊರಲ್ಲಿರೋರ್ಗೆಲ್ಲ ಅಡ್ವೈಸ್ ಮಾಡ್ತಾನೆ. ಇವನಿಗೆ ಯಾರು ಅಡ್ವೈಸ್ ಮಾಡೋದು? ಶುರು ಮಾಡಿದ್ಯಾ ರಾಧಾ? ನನಗೂ ಅವನ ಮೇಲೆ ನಿನ್ನ ಹಾಗೆ ಕೋಪ, ತಾಪ, ಅಸಮಾಧಾನ ಎಲ್ಲ ಇದೆ. ನೀನು ನನ್ನ ಹತ್ರ ತೋರಿಸ್ಕೊಳ್ತೀಯಾ? ನಾನು ನಿನ್ನ ಹತ್ರ ತೋರಿಸ್ಕೊಳ್ಳಲ್ಲ ಅಷ್ಟೇ. ಎಲ್ಲೋ ಒಂದು ನಂಬಿಕೆ, ನಮ್ಮ ಹುಡುಗ ಬುದ್ಧಿವಂತ, ಇವತ್ತಲ್ಲ ನಾಳೆ ಅವನಿಗೆ ಜವಾಬ್ದಾರಿ ಬಂದೇ ಬರುತ್ತೆ ಅಂತ ಏನೋ ಹುಡುಗಾಟ ಆಟ ಆಡ್ಕೊಂಡಿದ್ದಾನಷ್ಟೇ. ನೀ ಚಿಂತೆ ಮಾಡಬೇಡ, ನೀನು ಮಲ್ಕೋ.
ರಾಧಾ, ಇನ್ಮೇಲೂ ಕೂಡ ಅವನ ಮೇಲೆ ಸಿಟ್ಟು ಬಂದರೆ ಅವನ ಮೇಲೆ ತೋರಿಸ್ಬೇಡ ಕಣೆ, ನನ್ನ ಮೇಲೆ ತೋರಿಸು. ಯಾಕೆಂದರೆ ಈ ವಯಸ್ಸಲ್ಲಿ ಹುಡುಗರನ್ನ ಹ್ಯಾಂಡ್ಲ್ ಮಾಡೋದು ಬಹಳ ಕಷ್ಟ. ಮಡಕೆ ಮಾಡ್ದಾಗೆ ಸ್ವಲ್ಪ ಒತ್ತಡ ಕೊಟ್ಟರೆ ಮಡಿಕೆ ಕುಡಿಕೆ ಆಗ್ಬಿಡುತ್ತೆ. ಅದಾಗಬಾರ್ದಲ್ವಾ? ನಮ್ಗೆ ಒಳ್ಳೆ ದಿನ ಬಂದೇ ಬರುತ್ತೆ ಕಣೆ. ನಾಳಿನ ಸೂರ್ಯೋದಯದಿಂದ ನಮ್ಗೆ ಒಳ್ಳೇದಾಗ್ಲಪ್ಪ.